ಲಕ್ಷ್ಮಣ್ ಕಾರ್ಟೂನ್ ನೆನಪಿಗೆ ಬರ್ತಾ ಇದೆರಿ ಎಂದು ಮಡದಿ ಪ್ರಾರಂಭಿಸಿದಳು. ಕೇಳಲು ಸಿದ್ಧನಾದೆ. ಅದರಲ್ಲಿ ಹೊಸ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಲು ಒಂದು ಶಾಸಕಾಂಗ ಸಭೆ ನಡೀತಿದೆ. ಪ್ರಧಾನಿ ಇಂದಿರಾ ಗಾಂಧಿ ಸಭೆಯನ್ನು ಅವಲೋಕಿಸಿ, ಯಾರದು 3ನೇ ಸಾಲಿನಲ್ಲಿ 4ನೆಯವರು? ನೀವೇ ಮುಖ್ಯಮಂತ್ರಿ. ಏನು ನಿಮ್ಮ ಹೆಸರು ಎಂದು ಕೇಳುತ್ತಾರೆ. ಸಭೆ ಮುಗಿಯುತ್ತದೆ. ಈಗ ಅದೇಕೆ? ಇಂದಿರಮ್ಮ ಇಲ್ಲ, ಮೊಮ್ಮಗ ಪ್ರಧಾನಿ ಆಗುವ ಲಕ್ಷಣಗಳು ಕಾಣ್ತಿಲ್ಲ ಎಂದೆ. ಆದರೆ ಮುಖ್ಯಮಂತ್ರಿಗಳ ಆಯ್ಕೆ ಈಗಲೂ ಹಾಗೆ ತಾನೆ ಎಂದಾಗ ನನಗೆ ಸಖೇದಾಶ್ಚರ್ಯ. ಎಲ್ಲಿ ನಡೆದಿದೆ? ಪುರಾವೆ ಕೊಡು ಎಂದೆ. ಹಗರಣಕ್ಕೆ ಪುರಾವೆ ಕೇಳುವಂತೆ. ಅಲ್ಲಿ ರಾಜಸ್ಥಾನ, ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶದಲ್ಲಿ ಹೊಸ ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬಂದಿದ್ದಾರಲ್ಲ, ಅವರೆಲ್ಲ ಹೇಗೆ ಆಯ್ಕೆ ಆಗ್ತಾರೆಂದು ಯಾರಿಗಾದರೂ ಗೊತ್ತಿತ್ತ? ಬೇರೆಯವರಿರಲಿ, ಸ್ವತಃ ಆಯ್ಕೆಯಾದವರಿಗೂ ಗೊತ್ತಿರಲಿಲ್ಲ. ಯೋಗಿ ಆದಿತ್ಯನಾಥ ಸಹ ಹೀಗೆ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿಯಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದರು. ಸರ್ವಾನುಮತದಿಂದ ಎಂದರೆ? ಅಂದರೆ ದೆಹಲಿಯಲ್ಲಿನ ವರಿಷ್ಠರಿಗೆ ಹಳಬರು ಬೇಡವಾಗಿತ್ತು. ತಮಗೆ ಬೇಕಿದ್ದವರನ್ನು ತಂದು ಕೂರಿಸಿದರು ಅಷ್ಟೇ. ಅಂದರೆ ರಿಮೋಟ್ ಕಂಟ್ರೋಲ್ ಅಲ್ವೇ ಮತ್ತೆ? ಶಾಸಕಾಂಗ ಪಕ್ಷದ ಸಭೆ ನಡೆದ ಹಾಗೂ ಆಯಿತು. ತಮಗೆ ಬೇಕಿದ್ದವರನ್ನು ಆಯ್ಕೆ ಮಾಡಿಸಿದ ಹಾಗೂ ಆಯಿತು. ಅಂದ್ರೆ ದೆಹಲಿಯವರು ಹೇಳಿದ ಹಾಗೆ ಕೇಳಿಕೊಂಡು ರಾಜ್ಯದಲ್ಲಿ ರಾಜ್ಯಭಾರ ನಡೆಸಬೇಕು. ದೆಹಲಿ ಅಷ್ಟು ಪವರ್ಫುಲ್ಲು. ಅದಕ್ಕೆ ತಾನೇ 3-4 ಅವಧಿಗೆ ಸಿಎಂ ಆಗಿದ್ದ ಶಿವರಾಜ್ ಸಿಂಗ್ ಈ ಬಾರಿ ಮೌನವಾಗಿ ಜಾಗ ಖಾಲಿ ಮಾಡಿದ್ದು. ಮುಂದೇನು? ಹೊಸ ಮುಖ್ಯಮಂತ್ರಿಗಳ ಮೇಲೆ ದೆಹಲಿ ಕಣ್ಣಿನ ಜತೆಗೆ ರಾಜ್ಯದ ಭಾವಿ ಮುಖ್ಯಮಂತ್ರಿಗಳ ಕಣ್ಣು ಸಹ ಇರುತ್ತೆ. ನೆಮ್ಮದಿಯಿಂದ ಇರುವುದು ಕಷ್ಟ.